ಸಾವಿರ ಮಂದಿ ರೈತರಿಗೆ ಭಯಂಕರ ತೊಂದರೆ ಇದೆ. ಇವತ್ತು ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಕಡ್ಡಾಯವಾಗಿ ನಮ್ಮ ಕೆಲಸವನ್ನು ಮಾಡೋರನೆ, ನಿರಂತರವಾಗಿ ನಮ್ಮ ಕೆಲಸ ಮಾಡೋರನೆ. ಇಲ್ಲಾದ್ರೆ ರೈಲ್ವೆ ಮೇಲೆ ನಮ್ಮ ಬಂಡಿ ಎತ್ತ ತರಬಾರನೆ. ಇವ್ರು ಬೇಕಾದ್ರೆ ಹಾಸ್ಕೊಂಡು ಹೋಗ್ಲಿ ನಡೀತದೆ ನಮಗೆ. ಇಲ್ಲ ಆಯ್ತು ರೈಲ್ವೆ ನಾವು ತರಬಾರನೆ. ಇವತ್ತು ಅವ್ರು ಗಾಡಿ ಹೊಡೆದು ಕೊಟ್ಟರು ನಮಗೆ ಸರಿ, ಇಲ್ಲ ಅಂದ್ರೆ ನಾವು ನಮ್ಮ ಟ್ರ್ಯಾಕ್ಟ್ರು, ನಮ್ಮ ಎತ್ತ ಬಂಡಿ ಎಮ್ಮೆ ಎಲ್ಲ ರೈಲ್ವೆ ಮೇಲೆ ನಿಂದಿರ್ತಾವ. ಬೇಕಾದ್ರೆ ಹಾಸ್ಕೊಂಡು ಹೋಗ್ಲಿ ಅವ್ರು. ರೈತರು ಜಾಗ ಕೊಟ್ಟಾಗ ರೈಲ್ವೆ ಅದಕ್ಕೆ ರೈತರು ದುಡ್ದಾಗನೇ ಪಗಾರ ತಗೋತಲ್ಲ, ಒಳಗೆ ಕೂತ ಈ ಒಳಗೆ ಹೋಗಿ ಕೂತ ನಾವು ನೆಲದ ಮೇಲೆ ಕೂಡಿರ್ತೀವಿ. ಇಂಥ ದಿನ 20 ಮಂದಿನ ದುಡಿಸ್ತೇನೆ ನಾನು. ನೀವು ಹೋಗಿ ರೈಲ್ವೆ ಮೇಲೆ ಕೂತ ಕುರ್ಚಿ ಮೇಲೆ ಕೂತಲ್ಲಿ. ಇಲ್ಲಿ ಯಾರು ಬಂದಾರು ಏನ್ ಬಂದಾರೋ ಯಾರು ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಬಂದಾರು, ಎಲ್ಲಿ ಕುಂಡ್ರಿಸ್ಬೇಕನ್ನೋ ಗೊತ್ತಿಲ್ಲ ನಮ್ಗೆ. ರೋಡ್ ಮೇಲೆ ಕೂತ್ರದ ಹೋಗಿ ಕೂತ. ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ರೈತರನ್ನ ಕಿಮ್ಮತ್ತಿಲ್ಲ. ಒಂದು ಓಟ್ ಬೇಕಾಯ್ತು, ಒಂದು ಏನ್ರ ಕೆಲಸ ಇತ್ತು, ರೈತರನ್ನ ನಮ್ ಬೆನ್ನಲ್ಲಿ ಹೋಗಿ ತಿಳಿದು ಬರೀ ಇವರು ನಮ್ಮ ಬಳ್ಳಾರಿ ಕಂದಕ್ಕೆ ನೀರ ಒಂದು ಸಲ ದಾಟಿ ಬರ್ಲಿ ಇವರು. ಒಂದು ಸಲ ಚರ್ಮದ ರೋಗಗಳು ಚಾಲಾಗತ್ತಲ್ಲ ರೈತರಿಗೆ. ಚಂದೂರು ಮತ್ತು ಸುಳೆಬಾವಿ, ಕನಗಾಂವ್, ಎದಲ್ಬಾವಿ ಹಟ್ಟಿ ಜನರಿಗೆ ಭಯಂಕರ ತೊಂದರೆ ಇದೆ. ಮತ್ತು ಮಾರ್ಚ್ ತಿಂಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಜಾತ್ರೆ ಇದೆ. ದಿವಸಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಜನರು ಬರ್ತಾರೆ. ಅಲ್ಲಿ ಹೋಗ್ಲಿಕ್ಕೆ ರಸ್ತೆ ನೋಡ್ಲಿಕ್ಕೆ ನಾಚಿ ಬರುದಿಲ್ಲ ಅವ್ರಿಗೆ. ರಸ್ತೆ ನೋಡ್ರೆ ನಾಚಿ ಬರ್ತೈತಿ. ಬರೇ ಖಾಲಿ ಗಾಡಿ ದಾಟಂಗಿಲ್ಲ, ಖಾಲಿ ಗಾಡಿ ಆ ತರ ರಸ್ತೆ ಐತಿ. ಆವಾರು ಗಾಡಿ ಹೊಡೆದು ಕೊಡ್ರಪ್ಪ ಅಂದ್ರೆ ಕಿಲೋಮೀಟರ್ ಗಂಟ್ಲೆ ಇವ್ರ ಅಪ್ಪನ ಹೊಲ ಇದ್ದಾರ ಗತೆ ಅಲ್ಲಿ ಕಿಲೋಮೀಟರ್ ಗತೆ ಕಂಪೌಂಡ್ ಹಾಕಿ ಬಂದ್ಬಿಟ್ಟ 4 ಸೈಡ. ನಾವು ರೈತರು ಹೆಂಗೆ ದಾಟಿ ಹೋಗುದಿಲ್ಲ. ಜನರ ಹೇಳಿಕೆಗಳಿಂದ ನೋಡಲಾಗಿ 5/1/25 ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಮತ್ತು ಬೆಳಗಾವಿ ನಗರದ ಮೇಯರ್ ಶ್ರೀಮತಿ ಸವಿತಾ ಕಾಂಬ್ಳೆ, ಉಪಮೇಯರ್ ಆನಂದ್ ಚವ್ಹಾಣ್ ಹಾಗೂ ಇತರರು ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶ ಉಲ್ಲಂಘನೆ ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಮತ್ತು ಬಹಳಷ್ಟು ಜನರನ್ನು ಕೂಡಿಸಿ ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಧರ್ಮವೀರ ಸಂಭಾಜಿ ಮೂರ್ತಿಯನ್ನು ಅನಾವರಣಗೊಳಿಸಿದ ವಿಷಯ ಇದು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ. ಇಷ್ಟೆಲ್ಲ ತಗೊಂಡನು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ಹೇಳ್ತಾರೆ. ಅಲ್ಲದೆ ತಾವು ಹಾಜರುಪಡಿಸಿದ ಭಾಷಣದ ವಿಡಿಯೋ ತುಣುಕುಗಳಲ್ಲಿ ಕನ್ನಡ ಜನರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಮಾತನಾಡಿರುವುದು ಕಂಡು ಬರುವುದಿಲ್ಲ. ಅದಕ್ಕಾಗಿ ನಿಮ್ಮ ಅರ್ಜಿಯನ್ನ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳ್ತಾರೆ. ಅಂತಂದ್ರೆ ಎಂತ ಅಧಿಕಾರಿಗಳು ಬಂದು ಕುಂತಾರೆ ಬೆಳಗಾವಿ ನಗರ ಒಳಗಡೆ ಅಂತಂದ್ರೆ, ಠಾಣಾಧಿಕಾರಿಗಳು ಹೇಳ್ತಾರು ನಾವು ಮೇಲಾಧಿಕಾರಿಗಳ ಮಾರ್ಗದರ್ಶನ ಪಡ್ಕೊಂಡು ಕಾನೂನು ಸಲಹೆ ತಗೊಂಡು ಪ್ರಕರಣ ದಾಖಲೆ ಮಾಡ್ತೀವಿ ಅಂತೇಳಿ. ನಾವು ಪ್ರಕರಣ ದೂರ ಅರ್ಜಿ ಕೊಟ್ಟಾಗಲೇ ಹೇಳ್ಬೇಕಾಗಿತ್ತು ಮೇಲಾಧಿಕಾರಿಗಳು ನಮ್ಮ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತೇಳಿ. ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು, ಅದ್ರಿಗೆ ಹೇಳೋದಿಲ್ಲ. ನಮ್ಮ ಕಡೆಯಿಂದ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ತಗೊಳ್ತಾರ. ಕೊನೆಗೆ ಈ ರೀತಿ ಹೇಳಿಕೆ ಕೊಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳೇ ಮಾಡ್ತಾ ಇರೋದು ಇದು ಖಂಡನೀಯ, ಖೇದನೀಯ. ಅದಕ್ಕಾಗಿ ಇಂಥ ಒಬ್ಬ ಜೈ ಮಹಾರಾಷ್ಟ್ರ ಅಂತೇಳಿ ಹೇಳಿದಂತ ನೀವು ಹೇಳಿಕೆಯನ್ನ ಇದು ಕನ್ನಡ ಭಾವನೆಗಳಿಗೆ ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ